ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ಪ್ರತಿಭೆಗಳು ಆಗಿಂದಾಗಿ ಎಂಟ್ರಿ ಕೊಡ್ತಾನೆ ಇರುತ್ತೆ. ಅದೇ ರೀತಿಯಾಗಿ ಹೊಸ ಪ್ರತಿಭೆಗಳು ರಂಗಭೂಮಿಯಲ್ಲಿ ಅದರಲ್ಲೂ ಥಿಯೇಟರ್ ಆರ್ಟಿಸ್ಟ್ ಆಗಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಉದಾಹರಣೆ ಇದೆ. ಯಾಕೆಂದರೆ ಸಾಕಷ್ಟು ದೊಡ್ಡ ಸ್ಟಾರ್ ನಟರು ಸಹ ಇಂತಹ ರಂಗಭೂಮಿಯಿಂದಾನೇ ಬಂದಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಈಗಾಗಲೇ ಜಸ್ಟ್ ಪಾಸ್ ಚಿತ್ರದ ಮೂಲಕ ಸಾಕಷ್ಟು ಜನರಿಗೆ ಚಿರಪರಿಚಿತರಾಗಿರುವಂತಹ ಅಶ್ವ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ. ಹಲೋ ಸರ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ನೀವು ಹೇಗಿದ್ದೀರಾ? ಎಸ್ ಸರ್, ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಈಗಾಗಲೇ ಸಾಕಷ್ಟು ಚಿತ್ರಗಳಲ್ಲಿ ನಟನೆಯನ್ನು ಮಾಡ್ತಾ ಇದ್ದೀರಾ. ಈಗಾಗಲೇ ಕಿಟ್ಟಿ ಸರ್ ಆಗಿರ್ಬೋದು, ಮೇಘನಾ ಮ್ಯಾಮ್ ಆಗಿರ್ಬೋದು, ಇವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದ್ರಾ. ಇದು ನಿಮಗೆ ಎಷ್ಟು ಖುಷಿ ಇದೆ? ಇಲ್ಲ ಮೇಡಮ್, ತುಂಬಾ ಖುಷಿ ಇದೆ. ಯಾಕೆಂದರೆ ಚಿಕ್ಕವನಿದ್ದಾಗಿಂದನೂ ಸಿನಿಮಾ ಅನ್ನೋದು ಪ್ಯಾಷನ್ ಇತ್ತು. ಅದರಲ್ಲೂ ಕಿಟ್ಟಿ ಸರ್ದು ಅವ್ರದ್ದು ಹೇಳ್ದಂಗೆ ಅದು ಒಂದು ಕಾಮಿಕಲ್ ಡೈಲಾಗ್ ಇದೆಯಲ್ಲ, ಇಂತಿ ನಿನ್ನ ಪ್ರೀತಿಯ ಚೆನ್ನಾಗಿದೆಯಾ ಅನ್ನೋದು ಅದೊಂದು. ಆಮೇಲೆ ಹುಡುಗರು ಒಳಗೆ ಅವ್ರು ಬಂದು ಕುಡ್ದಿದ್ದೀರ ಅಂದರೆ ಇಲ್ಲಪ್ಪ ನಮ್ಮ ಬರೀ ಕಂಪ್ನಿ ಅಷ್ಟೇ. ಆಮೇಲೆ ಕೇಳಿದಾಗ ಇಟ್ಟು ಅಂತಾರಲ್ಲ, ಇವೆಲ್ಲ ನೋಡಿ ನಾವು ಮಿಮಿಕ್ ಮಾಡ್ಕೊತ ಫ್ರೆಂಡ್ಸ್ ಜೊತೆ ಫನ್ ಮಾಡ್ಕೊತ ಬಂದಿದ್ದು. ಇವತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ಅವರ ಒಂದು ಯಂಗರ್ ವರ್ಷನ್ ಆಗಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಅದರಲ್ಲೂ ಮೇಜರಾಗಿ ನಮ್ಮ ಗುರುಗಳು ಉಷಾ ಭಂಡಾರಿ ಮ್ಯಾಮ್ ಅವರ ಒಂದು ಸಪೋರ್ಟು ಪುಷ್ಷು ಇವತ್ತಿಲ್ಲಿದೆ. ಇನ್ನು ಮತ್ತು ಅದಕ್ಕೆ ಒಂದು ಹ್ಯಾಪಿನೆಸ್ ಆ್ಯಡ್ ಅನ್ನೋ ಹಾಗೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ನಮಗೆ ಇನ್ನೂ ತುಂಬ ಖುಷಿಯಾಗಿದೆ. ಆಮೇಲೆ ಅಮರ್ತ ಒಂದು ತುಂಬ ಮುದ್ದಾದ ಭಾವನೆಗಳ ಸೂಕ್ಷ್ಮತೆಯನ್ನು ಇಟ್ಕೊಂಡು ಹೆಣೆದಿರೋವಂಥ ಸಿನಿಮಾ ಇದು. ಮತ್ತು ನಿಮಗೆ ಈ ಬಾಂಧವ್ಯ ಅಂತ ಅಂದಾಗ ಬರೀ ಸಂಬಂಧಗಳು ಅಂತ ಬಂದಾಗ ರಕ್ತ ಸಂಬಂಧ ಅಲ್ಲದೆ ಸ್ನೇಹ, ಸುತ್ತಲಿನ ವಾತಾವರಣ, ಅಕ್ಕಪಕ್ಕದ ಮನೆಯವರು, ಈ ಥರದ ಒಂದು ಜಾನರ್ನಕ್ಕಿಂತ ಈ ಥರದ ಒಂದು ವಿಷಯಗಳನ್ನು ಇಟ್ಕೊಂಡು ಬಂದಿರೋವಂಥ ಸಿನಿಮಾ. ಯಾಕೆಂದರೆ ಬಾಲ್ಯನ ಬಿಟ್ಟು ಬಂದಿರ್ತಾರೆ, ಆದರೆ ಯಾರೂ ಮರ್ತಿರಲ್ಲ. ನೀವು ಬಿಟ್ಟಿರೋ ಬಾಲ್ಯ ಆದರೆ ಮರ್ತಿರೋಲ್ಲ, ನಾವು ಯಾವಾಗಲೂ ನೆನಪಲ್ಲೇ ಇರ್ತೀವಿ. ಈಗಾಗಲೇ ಅಮರ್ತ ಅಂತ ಅಂದರೆ ಈಗಾಗಲೇ ಡೈರೆಕ್ಟರ್ ಆಗಿರ್ಬೋದು, ಕಿಟ್ಟಿ ಸರ್ ಆಗಿರ್ಬೋದು, ಸಾಕಷ್ಟು ಬೇರೆ ರೀತಿ ಹೇಳಿದ್ರು. ನೀವು ಈ ಸಿನಿಮಾನ ಉಷಾ ಮ್ಯಾಮ್ ನಿಮ್ಮ ಹತ್ರ ಬಂದು ಹೇಳಿದಾಗ ಈ ರೀತಿ ಒಂದು ಸಿನಿಮಾ ಇದೆ, ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ರ ಜಸ್ಟ್ ಪಾಸ್ ಅಂತ, ಅದಾದ ನಂತರ ಈ ಅಮರ್ತ ಅನ್ನುವಂಥ ಒಂದು ಸಿನಿಮಾನ ಒಪ್ಕೊಳ್ತೀರಾ? ನಿಮಗೆ ಅಮರ್ತ ಅಂದ ತಕ್ಷಣ ಮೈಂಡಿಗೆ ಬರುವಂತಹ ಥಾಟ್ ಏನು? ಅಮರ್ತ ಅಂತ ಹೇಳಿದ ತಕ್ಷಣ ಮೈಂಡಿಗೆ ಬರೋವಂಥ ಥಾಟ್ ಏನು ಅಂತಂದರೆ ಒಂದು ಮುಗ್ಧತೆ. ಏಕೆಂದರೆ ನೀವು ಈ ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ನಿಮಗೆ ಸಿಗೋದು ಪ್ರೀತಿ, ಇನ್ನೊಂದು ಮೋಸ. ಮುಗ್ಧರಿಗೆ ಆಗೋವಂಥದ್ದು ಎರಡು ವಿಷಯ, ಪ್ರೀತಿ ಮತ್ತು ಮೋಸ. ಇವು ಎರಡು ಒಬ್ಬ ಮನುಷ್ಯನ ಜೀವನದಲ್ಲಿ ಮೇಜರಾಗಿ, ಮನುಷ್ಯ ದುಡ್ಡಿದ್ರೂ ಇಲ್ಲಿದ್ರೂ ಪ್ರೀತಿ ಅಂತೂ ಬಯಸ್ತಾನೆ ಯಾವತ್ತಾದರೂ. ಯಾಕೆಂದರೆ ಪ್ರೀತಿಯಿಂದನೇ ಈ ಪ್ರಪಂಚ ಇರೋದು. ಆ ಮುಗ್ಧತೆ ಮತ್ತು ಮೋಸಕ್ಕೆ ಒಂದು ಲಿಂಕ್ ಇದೆ. ಅದು ಸಿನಿಮಾ ಸೆಪ್ಟೆಂಬರ್ 18ಕ್ಕೆ ರಿವೀಲ್ ಆಗಿದೆ. ಇನ್ನು ನಿಮ್ಮ ಪಾತ್ರವನ್ನು ನಾವು ಕಿಟ್ಟಿ ಸರ್ ಅಂದರೆ ಚಿಕ್ಕ ಏಜಲ್ಲಿ ಯಾವ ರೀತಿ ಇರ್ತಾರೆ, ಬಾಲ್ಯದಲ್ಲಿ ಯಾವ ರೀತಿ ಇರ್ತಾರೆ ಅನ್ನೋದನ್ನು ನೋಡೋ ಅಂಥದ್ದಿದೆ. ಅಂದರೆ ನಿಮ್ಮ ಪಾತ್ರ ಈ ಸಿನಿಮಾಗೆ ಯಾವ ರೀತಿ ಟರ್ನಿಂಗ್ ಪಾಯಿಂಟ್ ಕೊಡ್ಬೋದು ಅಂತ ಅನಿಸುತ್ತೆ? ನನ್ನ ಸಿನಿಮಾ ಕರಿಯರಿಗೆ ಇದು ಒನ್ ಆಫ್ ದಿ ಮೇಜರ್ ಟರ್ನಿಂಗ್ ಪಾಯಿಂಟ್ ಇದು. ಏಕೆಂದರೆ ನನ್ನ ಸಿನಿಮಾ ಕರಿಯರಿಗೆ ಮತ್ತು ಅಂದರೆ ನೀವು ಕೇಳಿದ್ದು ಸಿನಿಮಾದಲ್ಲಿ ಐ ಕ್ಯಾನ್ 18ಕ್ಕೆ ದಯವಿಟ್ಟು ಬಂದು ನೋಡಿ. ಆ ಟರ್ನಿಂಗ್ ಪಾಯಿಂಟು ನಿಮಗೆ ಆ್ಯಕ್ಚುಲಾಗಿ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಈ ಸಿನಿಮಾ ಬಿಟ್ಟು ಇನ್ನು ನಿಮ್ಮ ಕೈಯಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಯಾವುದಾದ್ರೂ ಮೂವಿ ಇದೆಯಾ? ಅಂದರೆ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವುದು? ಈಗ ಒಂದು ಮುತ್ತು ರತ್ನ ಅಂತ ತಿಪ್ಪೇಶ್ ಹಾಲ್ವರ್ತಿ ಅವರು ಜೈ ಹನುಮಾನ್ ಪ್ರೊಡಕ್ಷನ್ನಿಂದ ರೆಡಿಯಾಗಿದೆ. ಅದು ಸ್ವಲ್ಪ ಇನ್ನೊಂದು 20% ಪೋಸ್ಟ್ ಪ್ರೊಡಕ್ಷನ್ ಇದೆ, ಸೆನ್ಸರ್ ಎಲ್ಲ ಇದೆ. ಅದು ಮೊನ್ನೆ ಈಗ ರೀಸೆಂಟಾಗಿ ಲಾಸ್ಟ್ ಮಂಡೇ ನಾವು ಚಿತ್ರದುರ್ಗದಲ್ಲಿ ಪೋಸ್ಟರ್ ಲಾಂಚ್ ಮಾಡಿದ್ದೀವಿ, ಮುತ್ತು ರತ್ನ ಅಂತ. ಅದೊಂದಿದೆ. ಇನ್ನೊಂದು ಈಗ ನೆಕ್ಸ್ಟ್ 21st ಸ್ಟಾರ್ಟ್ ಆಗ್ತಾಯಿದೆ ಹೊಸದಾಗಿ. ಹೆಸರು ಹೇಳೋಕ್ಕೆ ನನಗಿನ್ನ ಸಿಕ್ಕಿಲ್ಲ, ಹಾಗಾಗಿ ಇನ್ನೊಂದು ಮಾತುಕತೆಯಲ್ಲಿದೆ ಅಷ್ಟೇ. ಎಸ್, ಇವಾಗ ಅಮರ್ತ ಅಂದ ತಕ್ಷಣ ನೀವು ಹೇಳಿದ್ರಿ ಪ್ರೀತಿ ಮತ್ತು ಮೋಸ ಇವೆಲ್ಲವೂ ಸಹ ಒಳಗೊಂಡಿರುವಂಥದ್ದು. ನಿಮ್ಮ ಪ್ರಕಾರ ಪ್ರೀತಿ ಅಂತ ಅಂದರೆ ಏನು? ನನ್ನ ಪ್ರಕಾರ ಪ್ರೀತಿ ಅಂತಂದರೆ ನಂಬಿಕೆ, ದೇವರು.
ಯಾಕೆಂದರೆ ನಮಗೆ ಈಗ ಸಣ್ಣದಾಗಿ ಎಕ್ಸಾಂಪಲ್ ಕೊಡಬೇಕು ಅಂದರೆ ಈ ಹುಡುಗಿದು ಹೇಳಲ್ಲ ನಾನು. ತಂದೆ ತಾಯಿ ಅಂತ ಬಂದಾಗ ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಚಿಕ್ಕ ಮಕ್ಳಿಗೆ 4 ವರ್ಷದವರೆಗೂ ನಾನೆಲ್ಲೂ ಓದಿದ ನೆನಪು 4 ವರ್ಷದವರೆಗೂ ನೆನಪಿನ ಶಕ್ತಿ ಇರಲ್ವಂತೆ. ಆದರೆ ನಮಗೆ ಅದು ಕರಳಿನ ಸಂಬಂಧ ಏನೋ ಗೊತ್ತಿರುತ್ತೆ, ಕರಳಿನ ಸಂಬಂಧ. ಆದರೆ ಮೇಲ್ ತೂರಿದಾಗ ಕ್ಯಾಚ್ ಹಿಡ್ತಾರೆ. ಆಮೇಲೆ ಅಲ್ಲೆಲ್ಲೋ ಇದ್ದಾಗ ಈಗ ಆಲ್ಮೋಸ್ಟ್ ಅದು ಮೇಲ್ ತೂರಿದಾಗ ಅದು ಸಿಲ್ಲಿ ಅನಿಸಿದ್ರು. ಈಗ ಅವ್ರು ಏನು ಅಂತ ಗೊತ್ತಿಲ್ಲದೆ, ನೆನಪಿನ ಶಕ್ತಿ ಗೊತ್ತಿಲ್ಲದೆ, ಬರೀ ಒಂದು ಆ ನಂಬಿಕೆ ಇದ್ರ ಮೇಲೆ ಅವ್ರು ಈಗ ಚಿಕ್ಕ ಮಕ್ಳಿಗೆ ನಾವೇನು ಮಾಡೋ ಅಂದರೂ ಮಾಡ್ತೀವಿ, ಅವ್ರ ತಂದೆ ತಾಯಿ ಏನು ಮಾಡೋ ಅಂದರೂ ಮಾಡ್ತಾರೆ. ಅದೊಂದು ನಂಬಿಕೆ. ಮತ್ತು ದೇವರು ಯಾಕೆ ಅಂತಂದರೆ ತಂದೆ ತಾಯಿಗಿಂತ ದೊಡ್ಡ ದೇವರಿಲ್ಲ. ಯಾಕೆಂದರೆ ಅವರೇ ಜನ್ಮ ಕೊಟ್ಟಿದ್ದು. ಈ ಪ್ರಪಂಚದಲ್ಲಿ ಏನು ಒಳ್ಳೇದು ನೋಡಿದ್ರು ಅವರಿಂದನೇ ನೋಡಿರ್ತೀವಿ, ಏನು ಕೆಟ್ಟದ್ದು ನೋಡಿದ್ರು ಅವರಿಂದನೇ ನೋಡಿರ್ತೀವಿ. ಹಾಗಾಗಿ ಪ್ರೀತಿ ಅಂದರೆ ನಂಬಿಕೆ, ದೇವರು. ಪ್ರೀತಿ ಅಂದರೆ ನಂಬಿಕೆ, ದೇವರು, ಅದನ್ನು ನೀವು ನಿಮ್ಮ ತಂದೆ ತಾಯಿಯಲ್ಲಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಅಮರ್ಥ ಮೂವಿಗೆ ಸಕ್ಸಸ್ ಆಗಲಿ ಆ್ಯಂಡ್ ನಿಮ್ಮ ಕ್ಯಾರೆಕ್ಟರ್ಗೆ ಎಲ್ಲರೂ ಸಹ ಶುಭವನ್ನು ಹಾರೈಸಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್, ಇನ್ನೂ ಸಾಕಷ್ಟು ಸಿನಿಮಾವನ್ನು ಮಾಡಿ ಸಾಕಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗಿ. ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ಸೊ ಮಚ್. ಎಸ್, ಇನ್ನು ಈಗಾಗಲೇ ಅಮರ್ಥ ಅನ್ನುವಂಥ ಚಿತ್ರ ಸೆಪ್ಟೆಂಬರ್ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಹ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡಿ. ಕ್ಯಾಮ್ರಾ ಪರ್ಸನ್ ಮೈಲಾರಿ ಜೊತೆ ಸುಷ್ಮಿತಾ.